ಸಂದರ್ಭದಲ್ಲಿ ನೀವು ಈ ತರ ಸಮಸ್ಯೆಗಳನ್ನ ಎದುರಿಸಿದಾಗ ಜನರಲ್ಲಿ ಒಂದ್ ರೀತಿಯ ಪ್ರಶ್ನೆಗಳಿದೆ. ಜನರು ಒಂದಿಷ್ಟು ವಿಚಾರಗಳನ್ನ ಆರೋಪ ಮಾಡ್ತಾರೆ ನಾರಾಯಣಗೌಡರ ಬಗ್ಗೆ. ಅದಕ್ಕೆ ಇದು ಸೂಕ್ತ ವೇದಿಕೆ ಅಂತ ಅನ್ಸುತ್ತೆ ನನಗೆ. ಧಾರಾಳವಾಗಿ ಕೇಳಿ. ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದೀರಿ, ಎಲ್ಲಿ ಬೇಕಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ, ಹೋರಾಟದ ಅರ್ಥವೇ ಇವರು ದುಡ್ಡು ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಎಲ್ಲ ಸುಮ್ನೆ ಹೇಳ್ತಾರೆ ಅವ್ರು ಒಳ್ಳೆ ದುಡ್ಡು ಮಾಡಿದ್ದಾರೆ, ಎಲ್ಲ ಸುಳ್ಳು ಅನ್ನುವಂತ ಮಾತುಗಳು ಕೇಳ್ಬರುತ್ತಲ್ಲ ಜನರಿಂದ ಅಥವಾ ಕೆಲವರಿಂದ. ಇದನ್ನ ಕೇಳಿದಾಗ ನನಗೆ ನಿಜ ಅನ್ಸುತ್ತೆ, ಪಾಪ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ, ನಾರಾಯಣಗೌಡರಿಗೆ ಈ ತರ ಆರೋಪ ಮಾಡ್ತಾರಲ್ಲಪ್ಪ ಜನ ಕೆಲವರು ಅಂತ ಅನ್ಸುತ್ತೆ. ಅಂತವ್ರಿಗೆ ನಿಮ್ ಉತ್ತರ ಏನು ಗೌಡ್ರೆ? ನೋಡಿ, ಈ ಜನ ಯಾರನ್ನು ಬಿಟ್ಟಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮನೂ ಬಿಡ್ಲಿಲ್ಲ ಅಲ್ವಾ? ಆ ಮಹಾತ್ಮ ಸತ್ತಿದ್ದೆ ಹಾಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಬಸವಣ್ಣವರು ಅವತ್ತಿನ ಕಾಲಕ್ಕೆ ಏನಾದ್ರು ಅನ್ನೋದು ಸತ್ಯ ಎಲ್ಲರಿಗೂ ಗೊತ್ತಿದೆ, ಗೊತ್ತಾಯ್ತಾ? ಎಲ್ಲರ ಮೇಲೂ ಆರೋಪ ಮಾಡುವಂತ ಒಂದು ಚಟ ಒಂದಷ್ಟು ಜನಕ್ಕೆ ಇದ್ದೇ ಇರುತ್ತೆ. ಬಾಯಿಂದ ಬಾಯಿಗೆ ಹೋಗೋದ್ರೊಳಗಡೆ ಅದು ಎಮ್ಮರೋಗಿ ಬೆಳೆದಿರುತ್ತೆ. ನಾನು ತೆರೆದ ಕನ್ನಡಿ. ನಾನು ಊರಲ್ಲಿ 15 ಎಕರೆ ಜಮೀನಿದೆ, ಒಂದು ಮನೆ ಇದೆ. ಅವತ್ತಿನ ಕಾಲಕ್ಕೆ ನಾನು ಹೇಳಿದೆ ವ್ಯಾಪಾರದ ಇದನ್ನ ಹೇಳ್ಕೊಂಡ್ ಬಂದೆ. ಈಗ ಬೆಂಗಳೂರಲ್ಲಿ ಒಂದು ಮನೆ ಇದೆ ನನಗಷ್ಟೇ. ಜನತಾ ಕೋಆಪರೇಟಿವ್ ಬ್ಯಾಂಕ್ ವಿಜಯನಗರದಲ್ಲಿದೆ. ಹೋಗಿ ಕೇಳಿ ಅಲ್ಲಿ ಎಷ್ಟು ಸಾಲ ಇದೆ ಅಂತ. ನನಗೆ ಯಾರಾದ್ರೂ 100 ರೂಪಾಯಿ ಕೊಟ್ರೆ 99% ಹಣವನ್ನ ನಾನು ಕನ್ನಡಕ್ಕಾಗಿ ದಾರೆ ಎರಿತೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನನಗೆ ಯಾವ ಶೋಕಿ ಇಲ್ಲ, ಯಾವ ಚಟ ಇಟ್ಕೊಂಡಿಲ್ಲ. ಒಂದು ಬಟ್ಟೆ ಹಾಕ್ತೀನಿ ವೈಟು, ಅದು ಬಿಟ್ರೆ ನಾನು ಊಟ ಒಂದು ಬಿಟ್ರೆ ಇನ್ಯಾವ ಥರದ್ದು ಇದನ್ನು ಇಟ್ಕೊಂಡಿಲ್ಲ. ನಾನು ಓಪನ್ ಆಗಿ ಹೇಳಿದ್ದೀನಿ, 100 ಬಾರಿ ಹೇಳಿದ್ದೀನಿ, 100 ಸಲ ಹೇಳಿದ್ದೀನಿ. ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಅಂತಾರಲ್ಲ. ನೋಡಿ, ನಂದು ಆಡಿಯೋ ಕ್ಯಾಸೆಟ್ ಕಂಪ್ನಿ ಇತ್ತು, ಶ್ರೀಮಾತಾ ಆಡಿಯೋ ಅಂತ ಹೇಳಿದೆ. ಗಾರ್ಮೆಂಟ್ಸ್ ಉದ್ಯಮ ಇತ್ತು. ನನ್ನ ಮನೆಯ ಜೀವನಕ್ಕೆ ಅಂತ ಒಂದು ಗಂಗಾ ಪ್ರಕಾಶನ ಅಂತ ಮಾಡಿಕೊಂಡು ಇಚ್ಛಿತಿಗೆ ಒಂದು ಪತ್ರಿಕೆ ನಡೆಸ್ತೀನಿ. ಒಂದು ಮ್ಯಾಗಝಿನ್ ಪ್ರತಿ ತಿಂಗಳು ಒಂದು ಮ್ಯಾಗಝಿನ್ ಬರುತ್ತೆ. ಅದ್ರಲ್ಲಿ ತಿಂಗಳ ಒಂದು 4 ಲಕ್ಷ ರೂಪಾಯಿ ಸಿಗುತ್ತೆ ನನ್ನ ಕುಟುಂಬ ನಡೆಸಲಿಕ್ಕೆ. ಇವತ್ತು 4 ಲಕ್ಷ ಸಿಗತ್ತೆ. ನಮ್ಮ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ 17 ಜನ ಕೆಲಸ ಮಾಡ್ತಾರೆ. ನಮ್ಮ ಕಚೇರಿ ಒಂದು ತಿಂಗಳ ಖರ್ಚು 12 ಲಕ್ಷ. 12 ಲಕ್ಷ ರೂಪಾಯಿ ಇದ್ರೆ ಮಾತ್ರ ಆಫೀಸು ನಡೆಯುತ್ತೆ, ಇಲ್ಲೋದ್ರೂ ನಡೆಯಲ್ಲ. ನನ್ನ ಯಾರೇ ಬಂದು ಕಷ್ಟ ಅಂತ ಹೇಳ್ಕೊಂಡು ಬೀದರಿಂದ ಟ್ರೈನ್ ಹತ್ತಿ ಬೆಂಗಳೂರು ಬಂದ್ರೆ ಆಸ್ಪತ್ರೆಗೆ ನಾರಾಯಣಗೌಡರು ನೆನೆಸ್ಕೋತಾರೆ. ಮದುವೆ ಟೈಮಲ್ಲಿ ಅಣ್ಣ ನೀನ್ ಏನ್ ಮಾಡ್ತಿದ್ರು ಒಂದಿಷ್ಟು ಊಟನಾರ ಹಾಕು ಅಂತ ಹೇಳ್ತಾರೆ. ಶಾಲಾ ಟೈಮಲ್ಲಿ ಮಕ್ಳಿಗೆ ಫೀಸ್ ಕಟ್ಟು ಇಲ್ಲ ಡೊನೇಷನ್ ಕೊಡು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇತ್ತೀಚೆಗೆ ಒಂದು 2 ವರ್ಷದಿಂದ ಒಂದು ಈವೆಂಟ್ ಕಂಪನಿ ತಂಬೂರಿ ಈವೆಂಟ್ಸ್ ಅಂತ ಪ್ರಾರಂಭ ಮಾಡಿದೆ. ತಂಬೂರಿ ಅಂತ ಈವೆಂಟ್ಸ್, ಮ್ಯೂಸಿಕಲ್ ಈವೆಂಟ್ಸ್ ಸ್ಟಾರ್ಟ್ ಮಾಡಿದೆ. ನಾನು ಮುಂಚೆನೆ ಮಾಡಿದ್ರೆ ಚೆನ್ನಾಗಿತ್ತು. ಇತ್ತೀಚೆಗೆ ಎಲ್ಲವ ಇದು ಜಾಸ್ತಿ ಒತ್ತಡ ಆದ್ಮೇಲೆ ಒಂದು ಈವೆಂಟ್ ನನ್ನ ಮಗನಿಗೆ ಹೆಸರಲ್ಲಿ ಮಾಡಿದೆ. ಅದರಲ್ಲಿ ಬರುವಂತ ಈವೆಂಟ್ ಅಲ್ಲಿ ಬರುವಂತ ಹಣದಲ್ಲಿ 60-75% ಭಾಗ ನಾನು ನಮ್ಮ ಕರವೇ ಕಾರ್ಯಕರ್ತರ ಮಕ್ಕಳಿಗೆ ಫೀಸಿಗೆ, ಮದುವೆ ಸಂದರ್ಭಕ್ಕೆ ಇಲ್ಲ ಆಸ್ಪತ್ರೆ ಅಂತ ಬಂದ್ರೆ ಹಣ ಕೊಡ್ತೀನಿ. ಒಂದು. ಎರಡನೇದು, ಪ್ರತಿ ತಿಂಗಳು 12 ಲಕ್ಷ ಬೇಕು ನಮ್ ಗಾಂಧಿನಗರ ಕಚೇರಿ. ನಮಗೆ ಯಾವ ಮೂಲ ಇಲ್ಲ, ಈಗ ಯಾವ ಮೂಲ ಇಲ್ಲ. ನಮ್ಮಲ್ಲಿ ಎಲ್ಲೋ ವರ್ಷದಲ್ಲಿ ಒಂದ್ಸಲಿ ಉದ್ಯಮಿಗಳು, ನಮ್ಮ ಕರವೇ ಉದ್ಯಮ ಘಟಕ ಅಂತ ಇದೆ, ಅದ್ರಲ್ಲಿ ಒಂದ್ ಸ್ವಲ್ಪ ಸಹಾಯ ಮಾಡೋದು ಬಿಟ್ರೆ ಅವ್ರು ವರ್ಷಕ್ಕೊಂದ್ಸಲಿ. ಇನ್ನು ಪ್ರತಿ ತಿಂಗಳು ನಾನು ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಈ ಈವೆಂಟ್ ಕಂಪನಿ ಸ್ಟಾರ್ಟ್ ಮಾಡಿದೆ. ಈಗ ಆ ಈವೆಂಟ್ ಮಾಡೋದ್ರಿಂದ ಒಂದು 3 ತಿಂಗಳಿಗೆ ಒಂದ್ಸಲಿ ಒಂದು ಈವೆಂಟ್ ಮಾಡ್ತೀನಿ. ಅದ್ರಲ್ಲಿ ಬರೋ ಹಣ ಕರವೇ ಖರ್ಚು ಮಾಡ್ತೀನಿ. ಯಾವತ್ತು ನಾನು ಯಾರ ಮುಂದೇನು ಹೋಗಿ ನಿಂತ್ಕೊಂಡು ಬೇಡ್ದವನಲ್ಲ, ಕನ್ನಡದ ಹೆಸರಲ್ಲಿ ಯಾರನ್ನು ಎದುರಿಸ್ಲಿಲ್ಲ ಯಾರನ್ನು. ತುಂಬಾ ಜನ ಹೇಳ್ತಾರೆ ಅಲ್ವಾ, ಕನ್ನಡ ಹೋರಾಟಗಾರರು ರೋಲ್ ಕಲ್ ಮಾಡ್ತಾರೆ, ರೋಲ್ ಕಲ್ ಅನ್ನೋ ಪದ ಬಳಸ್ತಾರೆ. ನನಗೆ ಎಷ್ಟೋ ಸಂದರ್ಭದಲ್ಲಿ ರೋಲ್ ಕಲ್ ಅಂದ್ರೆ ಏನು? ನೀವು ಮಾಡಿದ್ರೆ, ಕಾಂಗ್ರೆಸ್ನವ್ರು ಮಾಡಿದ್ರೆ ದೇಣಿಗೆ, ಬಿಜೆಪಿಯವ್ರು ಮಾಡಿದ್ರೆ ದೇಣಿಗೆ, ಇಲ್ಲ JDS ನವ್ರು ಮಾಡಿದ್ರೆ ದೇಣಿಗೆ,
ಕನ್ನಡ ಹೋರಾಟಗಾರರು ಯಾರ ಹತ್ರ ದುಡ್ಡು ಕೇಳಿದ್ರೆ ರೋಲ್ ಪ್ರೀತಿಯಿಂದ ಅದು ರೋಲ್ ಕಲ್ಲು. ಒಬ್ಬ ಹೋರಾಟಗಾರ ಒಂದು ಮನೆ ಮಾಡೋದು ಬೇಡ, ಒಂದು ಕಾರಲ್ಲಿ ಓಡಾಡಂಗಿಲ್ಲ, ಅದಕ್ಕೇನಾದ್ರೂ ಒಂದು ಮಾತಾಡ್ತಿರಲ್ಲ. ನಮ್ಮ ನಾಡಲ್ಲಿ ಇದ್ರು, ಹಾನಾಕ್ರು ಇದ್ರು, ಮಾ ರಾಮೂರ್ತಿ ಇದ್ರು, ಕೇಸರಿ ಗೋಪಿನಾಥ್ ಇದ್ರು, ಮು ಗೋವಿಂದರಾಜ್ ಇದ್ರು, ಆ ಸಂಜೀವಪ್ಪ ಅಂತ ಹೋರಾಟಗಾರರಿದ್ರು. ಅವ್ರ ಕುಟುಂಬಗಳು ಏನಾಯ್ತು ಏನಾದು ಅಂತ ಯಾರಾದ್ರೂ ಒಂದ್ ದಿವಸ ತಿಳ್ಕೊಂಡಿದ್ದೀರಾ? ಒಪ್ಪತ್ತಿಗೆ ಊಟ ಇಲ್ದಲೆ ರಾಮಮೂರ್ತಿಯವರ ಶ್ರೀಮತಿ ರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಯ ಪಡೆಯಂಗಾತಲ್ಲ. ಹೋಗ್ತಿದ್ದ ಟ್ರೈನಿಗೆ ಅಡ್ಡ ಹೋಗಿ ನಿಂತ್ಕೊಂಡು ನಮ್ಮ ನಾಡಿನ ಮಕ್ಳಿಗೆ ಕೆಲಸ ಕೊಡೋರ್ಗು ಬಿಡಲ್ಲ ಟ್ರೈನ್ ಅಂತ ಮು ಗೋವಿಂದರಾಜು ಟ್ರೈನಿಗೆ ಸಿಕ್ ಸತ್ತೋದ್ನಲ್ಲ. ಅವನ ಕುಟುಂಬ ಏನಾಗಿದೆ ಅಂತ ನೋಡಿದೀರಾ? ಕನ್ನಡ 100% ಅನುಷ್ಠಾನಕ್ಕೆ ಬರ್ದೇವರೆಗೂ ನಾನು ಮಾತಾಡಲ್ಲ ಅಂತ ಬೀದಿ ಎಣವಾಗ್ಸತ್ರಲ್ಲ ಆ ಸಂಜೀವಪ್ಪ, ಅವ್ರ ಕುಟುಂಬದ ಬಗ್ಗೆ ಕಾಳಜಿ ಯಾರಿಗಾರ ಇದೆಯಾ? ಇಂಥ 100 ಉದಾಹರಣೆ ಹೇಳ್ತಾ ಹೋಗ್ತೀನಿ ನಾನು. ಈಗ ನನಗೆ ಎಲ್ಲೂ ಹೋದ್ರು ಹೇಳ್ತಾರೆ, ಅವರು ನಾರಾಯಣಗೌಡ್ರು ಅಲ್ವಾ, ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣಗೌಡ್ರಲ್ಲ ಅಂತಾರೆ. ಅದು ಕೇಳಿದಾಗ ಸಾರ್ಥಕತೆ ಆಗುತ್ತೆ, ಇನ್ನೇನು ಬೇಡ ಅನ್ಸುತ್ತೆ, ಜೀವನ ಸಾರ್ಥಕ ಆಯ್ತು. ನಮ್ಮ ಅಪ್ಪಾಜಿ ಹೇಳೋರು, ನಾನು ಆಗಾಗ ಈ ತರದ ಯಾವುದೋ ಊರು ಉಸ್ತುವಾರಿ ಗಲಾಟೆ ಏನಾರು ಹೋದ್ರೆ ಹೇಳೋರು, ನಾನು 9 ಜನ ಮಕ್ಕಳ ನೀನು ಒಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳೋರು. ಒಂದ್ ದಿವಸ ನಮ್ಮ ಅಪ್ಪಾಜಿ ಕುತ್ಕೊಂಡು ಹೇಳಿದ್ರು, ನನಗೆ ಅಪ್ಪಾಜಿ ಏನೋರು ಅವರು, ನನ್ನ ಅಪ್ಪಾಜಿ ನನಗೆ ಅಪ್ಪಾಜಿನವರು, ಅಪ್ಪಾಜಿ ನಾನು ನೀನು ಏನೋ ಆಗ್ಬಿಡ್ತೀಯ ಅಂತ ಹೇಳಿ ನಿನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಿದ್ದೀನಿ, ಆದ್ರೆ ನಿನ್ನಂತ ಮಗ ಅನ್ನೋದ್ಕಿಂತ ಅರಸೀಕೆರೆಯಲ್ಲಿ ಓಡಾಡ್ತಿದ್ದಾಗ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ ಅಪ್ಪಾಜಿ, ನಾರಾಯಣಗೌಡ್ರ ಅಪ್ಪ ಹೋಗ್ತಾ ಇದ್ದಾರೆ, ನಾರಾಯಣಗೌಡ್ರ ಅಪ್ಪ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಾರ್ಥಕ ಆಯ್ತು ಮಗನೇ ನಿಂಗೆ ಜನ್ಮ ಕೊಟ್ಟಿದ್ದಕ್ಕೆ ಅಂತ ಹೇಳಿ ನನ್ನಪ್ಪ ಒಂದ್ ದಿವಸ ಕೂರಿಸ್ಕೊಂಡು ಹೇಳಿದ್ರು ನನಗೆ. ಅದಕ್ಕೆ ನಾನು ಯಾವ ಪ್ರಶಸ್ತಿ ತಗೊಳ್ಳಲ್ಲ, ನನ್ನ ಅಪ್ಪ ಕೊಟ್ಟಿದ್ದ ಪ್ರಶಸ್ತಿ ಮುಂದೆ ಜಗತ್ತಿನ ಯಾವ ಪ್ರಶಸ್ತಿಯೂ ದೊಡ್ಡದಲ್ಲ ನನಗೆ. ಯಾವ ಒಬ್ಬ ಮಗ ನೀನು ಹುಟ್ಟಬಾರ್ದಾಯ್ತು ಅಂತ ನನ್ನ ಅಪ್ಪಾಜಿ ಹೇಳಿದ್ರು, ಅದೇ ಅಪ್ಪಾಜಿ ಸಾರ್ಥಕವಾಯ್ತು ಮಗನೇ ನಿಂಗೆ ಜನ್ಮ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರಲ್ಲ, ನನಗೆ ದೊಡ್ಡ ಜಗತ್ತಿನ ಪ್ರಶಸ್ತಿ, ಆ ಪ್ರಶಸ್ತಿ ಮಾಸ್ಬಾರ್ದು ಅಂತ ನಾನು ಇವತ್ತವರೆಗೂ ಯಾವ ಪ್ರಶಸ್ತಿನೂ ತಗೊಳಕ್ ಇಷ್ಟಪಡಲ್ಲ. ನಾನು 9 ಜನ ಮಕ್ಕಳ ನೀನು ಒಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳರು. ಒಂದ್ ದಿವಸ ನಮ್ಮ ಅಪ್ಪಾಜಿ ಕುತ್ಕೊಂಡು ಹೇಳಿದ್ರು, ನನಗೆ ಅಪ್ಪಾಜಿ ಏನೋರು ಅವರು, ನನ್ನ ಅಪ್ಪಾಜಿ ನನಗೆ ಅಪ್ಪಾಜಿನವರು, ಅಪ್ಪಾಜಿ ನಾನು ನೀನು ಏನೋ ಆಗ್ಬಿಡ್ತೀಯ ಅಂತ ಹೇಳಿ ನಿನಗೆ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟಿದ್ದೀನಿ, ಆದ್ರೆ ನಿನ್ನಂತ ಮಗ ಅನ್ನೋದ್ಕಿಂತ ಅರಸೀಕೆರೆಯಲ್ಲಿ ಓಡಾಡ್ತಿದ್ದಾಗ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ ಅಪ್ಪಾಜಿ, ನಾರಾಯಣಗೌಡ್ರ ಅಪ್ಪ ಹೋಗ್ತಾ ಇದ್ದಾರೆ, ನಾರಾಯಣಗೌಡ್ರ ಅಪ್ಪ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಾರ್ಥಕ ಆಯ್ತು ಮಗನೇ ನಿಂಗೆ ಜನ್ಮ ಕೊಟ್ಟಿದ್ದಕ್ಕೆ ಅಂತ ಹೇಳಿ ನನ್ನಪ್ಪ ಒಂದ್ ದಿವಸ ಕೂರಿಸ್ಕೊಂಡು ಹೇಳಿದ್ರು ನನಗೆ. ಅದಕ್ಕೆ ನಾನು ಯಾವ ಪ್ರಶಸ್ತಿ ತಗೊಳ್ಳಲ್ಲ, ನನ್ನ ಅಪ್ಪ ಕೊಟ್ಟಿದ್ದ ಪ್ರಶಸ್ತಿ ಮುಂದೆ ಜಗತ್ತಿನ ಯಾವ ಪ್ರಶಸ್ತಿಯೂ ದೊಡ್ಡದಲ್ಲ ನನಗೆ. ಯಾವ ಒಬ್ಬ ಮಗ ನೀನು ಹುಟ್ಟಬಾರ್ದಾಯ್ತು ಅಂತ ನನ್ನ ಅಪ್ಪಾಜಿ ಹೇಳಿದ್ರು, ಅದೇ ಅಪ್ಪಾಜಿ ಸಾರ್ಥಕವಾಯ್ತು ಮಗನೇ ನಿಂಗೆ ಜನ್ಮ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರಲ್ಲ, ನನಗೆ ದೊಡ್ಡ ಜಗತ್ತಿನ ಪ್ರಶಸ್ತಿ, ಆ ಪ್ರಶಸ್ತಿ ಮಾಸ್ಬಾರ್ದು ಅಂತ ನಾನು ಇವತ್ತವರೆಗೂ ಯಾವ ಪ್ರಶಸ್ತಿನೂ ತಗೊಳಕ್ ಇಷ್ಟಪಡಲ್ಲ.